ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಮೊದಲ ದಿನ ಲೈವ್ ಎಲ್ಲ ಏನೆಲ್ಲ ಆಯ್ತು, ಯಾರ್ಯಾರು ಏನೇನು ಮಾಡ್ತಾ ಇದ್ರು, ಯಾರು ಸ್ವಲ್ಪ ಆಟಿಟ್ಯೂಡ್ ತೋರಿಸ್ತಾ ಇದ್ರು, ಯಾರೆಲ್ಲ ಬೆನ್ನಿಂದ ಮಾತಾಡ್ತಾ ಇದ್ರು, ಮುಖ್ಯವಾಗಿ ನಮ್ಮ ಮಾಳು ಮತ್ತು ಸ್ಪಂದನ ಸೋಮಣ್ಣ ಅವರು ಲೈವ್ ಅಲ್ಲಿ ಕಾಣಿಸ್ತಾ ಇದಾರಾ ಇಲ್ವಾ, ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಇಲ್ಲ, ಕೆಲವರೆಲ್ಲ ಬಿಸಿನೀರಿಲ್ಲ ಕಂಪ್ಲೇಂಟ್ ಮಾಡ್ತಾರೆ, ಇನ್ನು ಕೆಲವರು ಕ್ಲೀನ್ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ, ಇನ್ನು ಕೆಲವರು ಅಡಿಗೆ ಮಾಡಕ್ಕೆ ಸಾಮಾನು ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ. ಟೋಟಲ್ ಆಗಿ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಏನೇನೆಲ್ಲ ಆಯ್ತು, ಯಾರಿಗೆಲ್ಲ ಏನೇನೆಲ್ಲ ರೂಲ್ಸ್ ಬಂದಿದೆ, ಮುಖ್ಯವಾಗಿ ಈ ವೀಕ್ ಅಲ್ಲಿ ನಾಮಿನೇಷನ್ಸ್ ರೂಲ್ಸ್ ತುಂಬಾ ವಿಚಿತ್ರವಾಗಿದೆ. ಹೇಳ್ಬೇಕಲ್ಲ, ಬೆಳಿಗ್ಗೆಯಿಂದ ಮಾರ್ನಿಂಗ್ ಟು ಈವ್ನಿಂಗ್ ಲೈವ್ ಎಲ್ಲ ಏನೇನೆಲ್ಲ ಆಯ್ತು ಅಂತ ಮಾತಾಡೋಣ. ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ದಾನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ DDTV ಅಂತ ವಾಟ್ಸ್ಆಪ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಆ ಚಾನಲ್ ಹೋಗಿ ಜಾಯಿನ್ ಆಗಿ ಅದೆಲ್ಲ ಅಫಿಷಿಯಲ್ ಆಗಿ ಫೋಟೋಸ್ ಅಪ್ಡೇಟ್ ಎಲ್ಲ ಸಿಗ್ತಾ ಇರುತ್ತೆ. ಹಾಗೇನೆ ಮುಖ್ಯವಾಗಿ ಇಲ್ಲಿ ನೋಡಿ, ಲೈವ್ ಅಲ್ಲಿ ಏನಂದ್ರೆ ಬೆಳಿಗ್ಗೆನೆ 11 ಗಂಟೆ 12 ಗಂಟೆ ಆದ್ರೂ ಮಲಗೆ ಇದ್ರು, ನಮ್ಗೆ ಅದನ್ನೇ ತೋರಿಸ್ತಾ ಇದ್ರು. ಏನಪ್ಪಾ ಇದು ಲೈವ್ ಹೆಸರಿಗೆ ಮಾತ್ರ ಲೈವ್ ಇದೆ, ಇದೇನು ಲೈವೇ ಬರ್ತಾ ಇಲ್ಲ ಅನ್ಕೊಂಡಿದ್ವಿ. ಮುಖ್ಯವಾಗಿ ಫ್ಯೂ ಕ್ವಶನ್ಸ್ ಇರ್ತವೆ ನಿಮ್ಗೆ. ನಮ್ಮ ಮಾಳು ಸ್ಪಂದನ ಅವರು ಇದರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದಾರ. ಬೆಳಿಗ್ಗೆ ಒಂದು ವಿಷಯ ಹೇಳಿದ್ದೆ ನಿಮ್ಗೆ, ಅಪ್ಡೇಟ್ ಮಾಡಿದ್ದೆ. ಏನಂತ, ಈ 3 ಜನದಲ್ಲಿ ಟಾರ್ಗೆಟ್ ಮಾಡ್ತಾರೆ ಸ್ಪಂದನ ಸೋಮಣ್ಣ ಅವ್ರನ್ನ, ಮತ್ತೆ ಅದಾದ್ಮೇಲೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರನ್ನ. ಮತ್ತೆ ಯಾರಪ್ಪ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂತ ನಾನ್ ನೋಡಿದ್ದು ಹೇಳಿದ್ದೆ ರಕ್ಷಿತಾ ಅವರು ಹೋಗಿರ್ಬೋದು ಅಂತ. ಬಟ್ ಲೈವ್ ಅಲ್ಲಿ ಕೂಡ ಅದೇ ಆಗ್ತಾ ಇದೆ. ಲೈವ್ ಅಲ್ಲಿ ರಕ್ಷಿತಾ ಅವರು ಕಾಣಿಸ್ತಾ ಇಲ್ಲ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಆಫ್ಟರ್ನೂನ್ 3 ಗಂಟೆ ತನಕ ಕೂಡ ನಮ್ಮ ಸ್ಪಂದನ ಸೋಮಣ್ಣ ಆಗಿರ್ಬೋದು, ಮಾಳು ಆಗಿರ್ಬೋದು ಕಾಣ್ಲಿಲ್ಲ. ಬಟ್ 3 ಗಂಟೆ 4 ಗಂಟೆ ಮೇಲೆ ಲೈವ್ ಅಲ್ಲಿ ಅವ್ರಿಬ್ರು ಜೋಡಿ ಆಗಿದ್ದಾರೆ. ಈಗ ಆಲ್ರೆಡಿ 6 ಮೆಂಬರ್ಸ್ ಒಂಟಿ ಆಗಿದ್ದಾರೆ. ಜೋಡಿ ಆಗಿರೋರು ಈಗ ಟೋಟಲ್ 6 ಪೇರ್ಸ್ ಇರ್ತಾರೆ, 6 ಜೋಡಿ ಇರ್ತಾರೆ, 12 ಜನ ಅವ್ರು ಇರ್ತಾರೆ, 6 ಜನ ಇವ್ರು ಇರ್ತಾರೆ. ಟೋಟಲ್ ಆಗಿ 18 ಜನ ಆದ್ರು ಒಬ್ರು ಮನೆಯಿಂದ ಹೊರಗಡೆ ಹೋಗಿದ್ದಾರೆ, ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದ್ರಲ್ಲಿ ಒಂದ್ಸಲ ಟೀ ಮಾಡ್ಬೇಕಾದ್ರೂ ಇದು ಮಾಡ್ಬೇಕಾದ್ರೂ 18 ಜನ ಇದವಲ್ಲ, 18 ಜನಕ್ಕೆ ಸ್ವೀಟ್ ಬೇಕಲ್ಲ ಅಂತೆಲ್ಲ ಹೇಳ್ತಾ ಇದ್ರು. ಅದೇ ಆಗಿದೆ ಈಗ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕಂದ್ರೆ. ಕ್ಲಿಯರ್ ಕಟ್ ಆಗಿ ಲೈವ್ ಅಲ್ಲಿ ಕಾಣ್ತಾ ಇಲ್ಲ ನಮ್ಮ ರಕ್ಷಿತಾ ಶೆಟ್ಟಿ ಅವರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ. ಮತ್ತೆ ಕರೆಸ್ತಾರ ಇಲ್ಲ ಅಂತ ಏನು ಗೊತ್ತಿಲ್ಲ, ಅದಂತೂ ಅಪ್ಡೇಟ್ ಏನಿಲ್ಲ. ಇದು ಫಸ್ಟ್ ಲೈವ್ ಅಲ್ಲಿ ನೋಡಿದ್ದು ನಾನು. ಮುಖ್ಯವಾಗಿ ಇಲ್ಲಿ ನಮ್ಮ ಅಭಿಷೇಕ್ ಮತ್ತೆ ಧನುಷ್ ಅವರು ಕೆಲವ್ರ ಬಗ್ಗೆ ಮಾತಾಡ್ತಾ ಇದ್ರು. ಅಲ್ಲಿ ಸ್ವಲ್ಪ ಭೀಮ್ ಬ್ಯಾಗ್ ಮೇಲೆ ಕುತ್ಕೊಂಡು ಆ ಮಲ್ಲಮ್ಮಜ್ಜಿಗೆ ಯಾರೋ ಹೆಲ್ಪ್ ಮಾಡ್ತಾರೆ, ಅಶ್ವಿನಿ ಗೌಡ ಅವರು ಹೆಲ್ಪ್ ಮಾಡ್ತಾರೆ, ನಾನ್ ನೋಡ್ಕೊಂತೀನಿ ಅಜ್ಜಿ, ಹಂಗಜ್ಜಿ ಹಿಂಗಜ್ಜಿ ಅಂತೆಲ್ಲ ಹೇಳ್ತಾ ಇದ್ರು. ಸ್ವಲ್ಪ ಓವರ್ ಆಯ್ತಲ್ವ ಅಂತಲ್ಲ ಅವರೆಲ್ಲ ಕಾನ್ವರ್ಸೇಷನ್ ನಡೀತಾ ಇತ್ತು ಅಲ್ಲಿ ಕುತ್ಕೊಂಡು, ಅದೇ ರೀತಿ ಆಗ್ತಾ ಇತ್ತು. ಮುಖ್ಯವಾಗಿ ಇಲ್ಲಿ ನಮ್ಮ ಗಿಲ್ಲಿ ನಟ ಬಗ್ಗೆ ಮಾತಾಡಬೇಕು. ಗಿಲ್ಲಿ ನಟ ಅವರು ಮಾತ್ರ ತುಂಬಾ ಜಾಲಿಯಾಗಿ, ಯಾವುದೇ ಟೆನ್ಷನ್ ಇಲ್ದೇನೆ, ಯಾವುದೇ ಥಿಂಕಿಂಗ್ ಇಲ್ದೆ, ಓವರ್ ಥಿಂಕಿಂಗ್ ಇಲ್ದೆ ತುಂಬಾ ಜಾಲಿಯಾಗಿರ್ಬೋದು ಇದಾರೆ ಅಂತ ಹೇಳ್ಬೋದು ಲೈವ್ ಅಲ್ಲಿ ನೋಡಿದಾಗ. ಯಾಕಂದ್ರೆ ಪ್ರತಿ ಒಬ್ಬರು ಮಾತಾಡಿಸ್ತಾರೆ. ಮಲ್ಲಮ್ಮಜ್ಜಿನ ಅಂತ ಅವಾಗವಾಗ ಕಾಮಿಡಿ ಮಾಡ್ತಾ ಇದ್ರು, ಕಾಮಿಡಿ ಮಾಡ್ತಾ ಮಾತಾಡ್ಸುತ್ತಾ ತುಂಬಾ ಹ್ಯಾಪಿ ಆಗಿದ್ದಾರೆ ನಮ್ಮ ಗಿಲ್ಲಿ ನಟ. ಒಳ್ಳೊಳ್ಳೆ ಕಾಮಿಡಿಗಳು ಅವಾಗ ಎಲ್ಲ ಪಂಚ್ ಎಲ್ಲ ಆಗ್ತಾ ಇದ್ರೆ, ಅವಾಗೆಲ್ಲ ಪಂಚ್ ಹೊಡೆದಂಗೆ ನಮ್ಮ ಮಾತೆಲ್ಲ ಡೈಲಾಗ್ ಹೊಡಿತಾರೆ, ಕಾಮಿಡಿ ಮಾಡ್ತಾ ಇದಾರೆ. ತುಂಬಾ ಲೈವ್ ಅಲ್ಲಿ ಆಕ್ಟಿವ್ ಆಗಿದ್ರು, ಆಟಿಟ್ಯೂಡ್ ಅಲ್ದೇನೆ ತುಂಬಾ ಆಕ್ಟಿವ್ ಆಗಿದ್ರು ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮ ಕಾವ್ಯ ಮತ್ತು ನಮ್ಮ ಗಿಲ್ಲಿ ನಟ ಅವ್ರು ಜೋಡಿ ಆಗಿದ್ದಾರೆ. ಜೋಡಿ ಆದಾಗ ಬೆಳಿಗ್ಗೆಯಿಂದ ಮೇಕಪ್ ಮಾಡ್ಕೊಳ್ಳೋದು, ಅವರೆಲ್ಲ ಮಾತಾಡೋದು, ಹಿಂದೆ ಸುತ್ತಾಡೋದೆಲ್ಲ ನೋಡಿದಾಗ ಬಿಗ್ ಬಾಸ್ ಮನೆಯಲ್ಲಿ ಬೇರೆ ಕಾನ್ವರ್ಸೇಷನ್, ಬೇರೆಯವರ ಮಾತುಗಳು ನಾವು ನೋಡಿದಾಗ ಏನಿಸ್ತೈತೆ ಅಂದ್ರೆ, ಕಂಪೇರ್ ಮಾಡ್ಕೊಂಡ್ರೆ ಬೇರೆಯವ್ರಿಗೆ ಇವರು ತುಂಬಾ ಚೆನ್ನಾಗಿ ಕಾನ್ವರ್ಸೇಷನ್ ಮಾಡ್ತಾ ಇದ್ರು, ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಅಂತ ಹೇಳ್ಬೋದು. ಯಾಕಂದ್ರೆ ಲೈವ್ ಅಲ್ಲಿ ನೋಡಿದಾಗ ಅದನ್ನೇ ಅನಿಸ್ತಾ ಇತ್ತು. ಬೇರೆ ಕಂಪೇರ್ ಮಾಡ್ಕೊಂಡ್ರೆ ಬೇರೆ ಜೋಡಿಗಳಿಗೆ ಇವ್ರು ನೋಡಿದ್ರೆ ತುಂಬಾ ಇದಾಗ್ತಾ ಇತ್ತು. ಇನ್ನು ಮಲ್ಲು ಅವರು, ಸ್ಪಂದನ ಅವರು ಲೈವ್ ಅಲ್ಲಿ ಬಂದ್ರು ಅಂತ ಹೇಳಿದೆ. ಅದಾದ್ಮೇಲೆ ಅಶ್ವಿನಿ ಗೌಡ ಅವರು ಏನಂದ್ರೆ ಆಟಿಟ್ಯೂಡ್ ಅಂತಲ್ಲ, ಆಕ್ಚುಲಿ ಬೇರೆಯವರಿಗೆ ಇವ್ರನ್ನ ಕಂಪೇರ್ ಮಾಡಿದ್ರೆ ತುಂಬಾ ಗಂಭೀರ ಕಾಣಿಸ್ತಾ ಇದ್ರು. ಮಾತಾಡೋದಾಗಿರ್ಬೋದು, ಅವ್ರ ನಡತೆ ಆಗಿರ್ಬೋದು, ತುಂಬಾ ಗಂಭೀರವಾಗಿ ತುಂಬಾ ಒಳ್ಳೆ ಇದಾಗಿ ಕಾಣಿಸ್ತಾ ಇತ್ತು. ಅಷ್ಟು ಯಾಕೆಂದ್ರೆ ಬೇರೆಯವರೆಲ್ಲ ಜಾಲಿಯಾಗಿ ಮಾತಾಡ್ತಾ ಇದ್ರು, ಬೇರೆಯವರೆಲ್ಲ ಖುಷಿಯಾಗಿದ್ರು. ಇವ್ರು ಮಾತ್ರ ಹಿಂಗ ಸುಮ್ಮನೆ ಗಂಭೀರವಾಗಿ ಕೈ ಕಟ್ಕೊಂಡು ಕೂತ್ಕೊಳ್ಳೋದು. ಸ್ವಲ್ಪ ಅಲ್ಲೇ ಸ್ವಲ್ಪ ಆಟಿಟ್ಯೂಡ್ ಅನಿಸ್ತಾ ಇತ್ತು. ಬೇರೆ ಕಂಟೆಸ್ಟೆಂಟ್ಗೆ ಕಂಪೇರ್ ಮಾಡಿದ್ರೆ ಅದು ವ್ಯಕ್ತಿತ್ವ ಆಗಿರ್ಬೋದು, ಹಂಗಂತಲ್ಲ, ಅದು ವರ್ತನೆ ಆಗಿರ್ಬೋದು, ತಪ್ಪೇನಿಲ್ಲ ಅದರಲ್ಲಿ. ಆ ರೀತಿ ಆಗಿತ್ತು. ಇನ್ನು ಅದಾದ್ಮೇಲೆ ನಾನು ಹೇಳ್ದಲ್ಲ, ಅಭಿಷೇಕ್ ಅವರು ತಮ್ಮ ಜೊತೆ ಇರುವ ರಾಸಿಕಾಗೆ ಮೇಕಪ್ ಎಲ್ಲ ಮಾಡ್ತಾ ಇದ್ರು. ಯಾಕಂದ್ರೆ ಜೋಡಿ ಇದಾರೆ, ಮೇಕಪ್ ಮಾಡ್ಕೊಂಡೆ ತುಂಬಾ ಕಷ್ಟ ಆಗಿದೆ. ಫೀಮೇಲ್ ಕಂಟೆಸ್ಟೆಂಟ್ಗೆ ಜೋಡಿ ಆಗಿರೋರು ತುಂಬಾ ಕಷ್ಟ ಅನುಭವಿಸ್ತಾ ಇದಾರೆ ಅಂದ್ರೆ ಗೊತ್ತಾಗುತ್ತೆ, ಕ್ಲೀನ್ ಕಟ್ ಆಗಿ ಗೊತ್ತಾಗುತ್ತೆ. ಯಾಕಂದ್ರೆ ಅವ್ರು ಅಲ್ಲಿ ನೋಡಿದಾಗ ಒಂದು ಯಾವುದೇ ಒಂದು ವಿಷಯ ತಗೊಂಡಾಗ, ಫಸ್ಟ್ ಆಗಿ ಹೋದಾಗ ಹೇಳ್ದಾಗ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ನಮ್ಮ ಮಂಜು ಭಾಷಿಣಿ ಮೇಡಮ್ ಅವರು, ಅದಾದ್ಮೇಲೆ ಅವ್ರ ಜೋಡಿ ಆಗಿರುವ
ಅವ್ರ ಜೋಡಿನ ಅಶ್ವಿನಿ ಅವರು ಅಷ್ಟೇನೆ, ಅವ್ರ ಜೋಡಿ ಕೂಡ ತುಂಬಾ ಕಷ್ಟ ಅನ್ಸ್ತದೆ ಮೇಕಪ್ ಮಾಡ್ಕೊಳಕ್ಕೆ ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ಕೊಂತ ಇದ್ರು. ಟೋಟಲ್ ಆಗಿ ಲೈವ್ ಅಲ್ಲಿ ನೋಡಿದಾಗ ನನ್ಗೆ ಅನ್ಸಿದ್ದು ಧ್ರುವಂತು ಅಷ್ಟೇನೆ ಮಲ್ಲಮ್ಮಜ್ಜಿನ ತುಂಬಾ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬಾ ಚೆನ್ನಾಗಿ ಹೇಳ್ತಾರೆ. ಲೈವ್ ಅಲ್ಲಿ ನೋಡಿದಾಗ ಏನಂದ್ರೆ ಬಿಗ್ ಬಾಸ್ ರೂಲ್ಸ್ ಬಗ್ಗೆ ತುಂಬಾ ಮಾತಾಡ್ತಾ ಇದ್ರು ನಮ್ಮ ಜಾನಿ ಅವರು. ಬುಕ್ ತಗೊಂಡೆಲ್ಲ ಓದ್ತಾ ಇದ್ರು ಏನಂತ, ಈ ನಾವ್ ಏನೇನ್ ಮಾಡಬಾರ್ದು ಏನೇನ್ ಮಾಡ್ಬೇಕಂತ. ಮುಖ್ಯವಾಗಿ ಏನಂದ್ರೆ ನಾವು ಹಳೆ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಬಾರ್ದು, ಹಳೆ ಸೀಸನ್ ಬಗ್ಗೆ ಮಾತಾಡಬಾರ್ದು, ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಿಗೆ ಪೇಮೆಂಟ್ ಬಗ್ಗೆ ಮಾತಾಡಬಾರ್ದು ಅಂತೆಲ್ಲ ಕ್ಲಿಯರ್ ಕಟ್ ಆಗಿ ರೂಲ್ಸ್ ಎಲ್ಲ ಇದೆ. ಗೊತ್ತಿರುತ್ತಲ್ಲ, ಇನ್ನು ಹೌಸ್ ಪ್ರಾಪರ್ಟಿ ಡ್ಯಾಮೇಜ್ ಮಾಡಬಾರ್ದು, ಅದು ಮಾಡಬಾರ್ದು ಇದು ಮಾಡಬಾರ್ದು ಅಂತ. ಅವು ಬಿಟ್ಟು ಈಗ ಹೊಸದಾಗಿ ಜಾಯಿನ್ ಆಗಿರೋದು ಮಾತ್ರ ಇವು ಏನಂತ, ಬೇರೆ ಕಂಟೆಸ್ಟೆಂಟ್ ಹಳೆ ಕಂಟೆಸ್ಟೆಂಟ್ ಬಗ್ಗೆ ಮಾತಾಡಬಾರ್ದು, ಆಮೇಲೆ ಲಾಸ್ಟ್ ಸೀಸನ್ ಬಗ್ಗೆ ಮಾತಾಡಬಾರ್ದು, ಆಮೇಲೆ ಪೇಮೆಂಟ್, ಮುಖ್ಯವಾಗಿ ಪೇಮೆಂಟ್ ಬಗ್ಗೆ ಮಾತಾಡಬಾರ್ದು, ಕನ್ನಡದಲ್ಲೇ ಮಾತಾಡಬೇಕು, ಆ ಪ್ರಾಪರ್ಟಿ ಯೂಸ್ ಮಾಡಬಾರ್ದು ಅಂತೆಲ್ಲ ಹಳೆ ರೂಲ್ಸ್. ಬಟ್ 2-3 ಮಾತ್ರ ಹೊಸ ರೂಲ್ಸ್ ಜಾಯಿನ್ ಮಾಡಿದ್ದಾರೆ. ಟೋಟಲ್ ಆಗಿ ಬೆಳಿಗ್ಗೆಯಿಂದ ಎದ್ದು ಅಲ್ಲಿ ಮೇಕಪ್ ಮಾಡ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಮಾತಾಡಕಂತ ಇದ್ದಾರೆ. ನಮ್ಮ ಡಾಗ್ ಸತೀಶ್ ಮತ್ತೆ ಚಂದ್ರಬಾಬು ಅವರ ಜೋಡಿ ವಿಚಿತ್ರವಾಗಿದೆ. ಯಾಕಂದ್ರೆ ಅವ್ರಿಗೆ ಇಬ್ಬರಿಗೆ ಸಿಂಕ್ ಆಗ್ತಾ ಇಲ್ಲ ಅನ್ಸುತ್ತೆ. ನಮ್ಮ ಡಾಗ್ ಸತೀಶ್ ಅವ್ರು ನೋಡಿದ್ರೆ ಒಳ್ಳೆ ಅವ್ರು ಒಳ್ಳೆ ಫುಲ್ ರಿಚ್ ತರ ಕಾಣಿಸ್ತಾ ಇದಾರೆ. ಯಾಕ ಲೋ ಕಾಣ್ತಾ ಇದ್ರು, ಯಾಕ ಲೋ ಡಲ್ ಇದ್ದಾರೆ. ಬಟ್ ಆ ಬಿಗ್ ಬಾಸ್ ಮನೆ ಸೆಟ್ ಆಗಿಲ್ಲ ಅಂತ ಅನ್ಸುತ್ತೆ. ನಮ್ ಚಂದ್ರಬಾಬು ಅಷ್ಟೇನೆ ತುಂಬಾ ಕಾಮಿಡಿ ಆಗಿ ಫನ್ ಆಗಿ ಹರ್ಸ್ಕಂತ ಕಿಚ್ಕಂತ ನಕ್ಕಂತ ತುಂಬಾ ಚೆನ್ನಾಗಿ ಇದಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ಅಶ್ವಿನ್ ಅವ್ರ ಬಗ್ಗೆ ಹೇಳಿದೆ, ಆಮೇಲೆ ನಮ್ಮ ಧ್ರುವಂತ್ ಬಗ್ಗೆ ಹೇಳಿದೆ, ಅಭಿಷೇಕ್ ಅವ್ರ ಬಗ್ಗೆ ಹೇಳಿದೆ. ಗಿಲ್ಲಿ ನಟ ಅಂತ ಸೂಪರ್ ಅಂತ ಹೇಳ್ಬೋದು ಲೈವ್ ಅಲ್ಲಿ ನೋಡಿದಾಗ ನನಗೆ. ಇನ್ನು ಅದಾದ್ಮೇಲೆ ಸಿಂಗಲ್ ಆಗಿ ಧನುಷ್ ಅವರು ಅಷ್ಟೇನೆ, ಧನುಷ್ ಗೌಡ ಮತ್ತು ಅಭಿಷೇಕ್ ತುಂಬಾ ಕ್ಲೋಸ್ ಫ್ರೆಂಡ್ಸ್ ತರ ಕಾಣಿಸ್ತಾರೆ. ತುಂಬಾ ಚೆನ್ನಾಗಿ ಮೂವ್ ಆಗ್ತಾರೆ, ತುಂಬಾ ಚೆನ್ನಾಗಿದ್ದಾರೆ ಅಂತ ಅನಿಸ್ತಾ ಇದೆ ನನಗೆ ಲೈವ್ ಅಲ್ಲಿ ನೋಡಿದಾಗ. ಆ ರೀತಿ ಕಾಣಿಸ್ತಾ ಇತ್ತು. ಇನ್ನು ಸೀರಿಯಲ್ಸ್ ಕಡೆಯಿಂದ ಬಂದಿರೋರು ಅವರೆಲ್ಲ ಒಂಥರ ಮಿಂಗಿಲ್ ಆಗಿದ್ದಾರೆ. ನಮ್ಮ ಕರಿಬಸಪ್ ಬಗ್ಗೆ ಹೇಳ್ಬೇಕು. ಕರಿಬಸಪ್ ಅವರು ಅಷ್ಟೇನೆ ತುಂಬಾ ಬಾಡಿ ಬಿಲ್ಡರ್, ಬೇರೆ ಯಾವಾಗ್ಲೂ ಹಿಂಗೆ ಇರ್ತಾರೆ, ಬಾಡಿ ಫಿಟ್ನೆಸ್ ಇದೆ, ಬೇರೆ ಹತ್ರ ಎಲ್ಲ ಮಾತಾಡ್ತಾರೆ. ಅಲ್ಲಿ ನಮ್ಮ ಮಲ್ಲಮ್ಮಜ್ಜಿ ಬಗ್ಗೆ ಮಾತಾಡ್ಬೇಕು. ಕರಿಬಸಪ್ಪ ಅಂತ ಕರಿಬಾರದು, ನಿಮ್ಗೆ ಬಸವರಾಜ್ ಅಂತ ಕರಿಬೇಕು, ಅದೇನ್ ಹೆಸರು ಬೇಡ ಅಂತಾರೆ. ಬಟ್ ಅದು ದೇವ್ರ ಹೆಸರು, ಅವ್ರಿಗೆ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಉಕ್ಕೂರ್ ಜಾತ್ರೆ ನೋಡಿದ್ರೆ ಗೊತ್ತಿರುತ್ತೆ. ಕರಿಬಸಪ್ಪ ಅಂದ್ರೆ ದೇವ್ರ ಹೆಸರು, ಅದು ತುಂಬಾ ಕಡೆ ದೇವಸ್ಥಾನಗಳಿವೆ. ಅವರು ಬಸವರಾಜ ಅಂತ ಕರಿ ಅಂತ ಹೇಳ್ತಾರೆ. ಆಯ್ತು ನೀವು ಹೆಂಗ್ ಹೇಳ್ತಾರೆ ಹಂಗೆ ಕರಿತೀರ ಅಂತಾರೆ. ನಮ್ಮ RJ ಅಮಿತ್ ಅವರು ಕೂಡ ತುಂಬಾ ಮಾತಾಡ್ತಾ ಇಲ್ಲ, ತುಂಬಾ ಸ್ಲೋ ಇದಾರೆ ಅಂತ ಹೇಳ್ಬೋದು. ಅವರ ಜೋಡಿ ಕರಿಬಸಪ್ಪ ಅವರು ಇದ್ದಾರೆ. ಕರಿಬಸಪ್ಪ ಅವರು ಬಂದಂಗ ಮಾತಾಡ್ತಾ ಇದ್ದಾರೆ. ಇಲ್ಲಿ ನಂಗೆ ತುಂಬಾ ಡಲ್ ಅನ್ಸಿದ್ದು ಮಾತ್ರ ನಮ್ಮ ಡಾಗ್ ಸತೀಶ್ ಅವ್ರು ಮಾತ್ರ. ಅಷ್ಟು ಬಿಟ್ರೆ ಇನ್ನೆಲ್ಲರೂ ತುಂಬಾ ಆಕ್ಟಿವ್ ಆಗಿದ್ದಾರೆ ಅನಿಸ್ತಾ ಇತ್ತು. ಇನ್ನು ಅದಾದ್ಮೇಲೆ ನಾಮಿನೇಷನ್ಸ್ ನಿಮ್ಗೆ ಗೊತ್ತೇ ಇರುತ್ತೆ. ಈ ವೀಕ್ ನಾಮಿನೇಷನ್ಸ್ ಹೇಗಂದ್ರೆ ಸಿಂಗಲ್ ಆಗಿರೋದು ಇದರಲ್ಲ, ಅವರು ಒಂದು ವೇಳೆ ಜೋಡಿ ಇರೋರಲ್ಲಿ ಒಬ್ಬರನ್ನ ಯಾರಾದ್ರೂ ನಾಮಿನೇಟ್ ಮಾಡಿದ್ರೆ ಅವ್ರ ಜೋಡಿನೇ ನಾಮಿನೇಷನ್ ಅಲ್ಲಿ ಇರುತ್ತೆ ಅಂತ ಹೇಳಿ ರೂಲ್ಸ್ ಬಂದಿದೆ. ಇದೊಂದು ತುಂಬಾ ಚಿತ್ರ ಅನ್ಸುತ್ತೆ. ಅದಾದ್ಮೇಲೆ ಸಿಂಗಲ್ ಇರೋ ಕಂಟೆಸ್ಟೆಂಟ್ ಗಳಿಗೆ ಏನಂದ್ರೆ ಅವ್ರಿಗೆ ಸಿಂಗಲ್ ಓಟೇ ಬೀಳುತ್ತೆ. ಏನಂತ, ಈಗ ಜೋಡಿ ಇರೋ ಟಾಸ್ಕ್ ಅಲ್ಲಿ 2 ಓಟ್ ಬಿದ್ರೆ ಮಾತ್ರ ನಾಮಿನೇಟ್ ಆಗ್ತಾರೆ, ಇಲ್ಲ ನಾಮಿನೇಟ್ ಆಗಲ್ಲ. ಬಟ್ ಜೋಡಿ ಇರೋರಲ್ಲಿ ಆ ರೀತಿ ಅಲ್ಲ. ಸಿಂಗಲ್ ಇರೋರಲ್ಲಿ ಒಬ್ರು ನಾಮಿನೇಟ್ ಮಾಡಿದ್ರು ಇಬ್ರು ನಾಮಿನೇಟ್ ಆಗ್ತಾರೆ. ಆ ರೂಲ್ಸ್ ಇದೆ. ಯಾಕಂದ್ರೆ ಅಲ್ಲಿ ನಾಮಿನೇಟ್ ಮಾಡ್ಬೇಕಾದ್ರೂ ಜೋಡಿ ಇರಬೇಕು. ಆದ ಕಾರಣ ಈ ರೀತಿ ಎಲ್ಲ ಆಗಿದ್ದಾರೆ. ಬಟ್ ಇವರಿಬ್ಬರು ಹೋಗ್ತಾರೆ, ಇವರಿಬ್ಬರು ಒಬ್ಬರೇ ನಾಮಿನೇಟ್ ಮಾಡ್ಬೇಕಂತ ಏನಿಲ್ಲ, ಸಪ್ರೇಟ್ ಆಗಿ ಎಲ್ಲ ನಾಮಿನೇಟ್ ಮಾಡಬಹುದು. ಬಟ್ ಇವ್ರನ್ನ ಯಾರಾದ್ರೂ ಸಿಂಗಲ್ ಆಗಿರೋ ಯಾರು ಒಬ್ರು ನಾಮಿನೇಟ್ ಮಾಡಿದ್ರೆ ಅವ್ರು ನಾಮಿನೇಟ್ ಆದಂಗೆ. ಆ ರೀತಿ ರೂಲ್ಸ್ ಇದೆ. ತುಂಬಾ ವಿಚಿತ್ರ ರೂಲ್ಸ್ ಅನ್ಬೋದು. ಯಾಕಂದ್ರೆ ಈ ವೀಕ್ ಫಸ್ಟ್ ಎಲಿಮಿನೇಷನ್ ಇದ್ದೇ ಇರುತ್ತೆ. ಯಾರು ಡಮರ್ ಆಗ್ತಾರೋ ಗೊತ್ತಿಲ್ಲ ಗುರು, ಯಾರು ಬಲಿ ಆಗ್ತಾರೋ ಗೊತ್ತಿಲ್ಲ. ಫಸ್ಟ್ ವೀಕ್ ಅಲ್ಲೇ ಐ ಥಿಂಕ್ ನಾಮಿನೇಷನ್ ಹೆಸರುಗಳಾದ್ಮೇಲೆ ಹೇಳ್ಬೋದು ಇಂತಲೇ ಹೋಗ್ತಾರ ಅಂತ. ಯಾಕಂದ್ರೆ ಯಾರು ನಾಮಿನೇಟ್ ಆಗ್ತಾರ ಗೊತ್ತಾಗಲ್ಲ. ತುಂಬಾ ಜನ ನಾಮಿನೇಟ್ ಆಗ್ಬೋದು ಈ ವೀಕ್. ಯಾಕಂದ್ರೆ ಸಿಂಗಲ್ ಆಗಿರೋ 6 ಜನ ಈ ಜೋಡಿ ಇರೋರಲ್ಲಿ ಯಾರನ್ನ ಒಬ್ರು ನಾಮಿನೇಟ್ ಮಾಡಿದ್ರು ಇಬ್ರು ನಾಮಿನೇಟ್ ಆಗ್ತಾರಲ್ಲ. ಆದ ಕಾರಣ ನಾಮಿನೇಷನ್ಸ್ ತುಂಬಾ ಅನ್ಸುತ್ತೆ. ಲೈವ್ ಅಲ್ಲೇ ಅಷ್ಟೊಂದು ಏನಿಲ್ಲ ಇವತ್ತು. ಯಾವ್ದೇ ಟಾಸ್ಕ್ ಏನ್ ಕೊಟ್ಟಿಲ್ಲ. ಒಂದು ಫುಡ್ ಟಾಸ್ಕ್ ಕೊಟ್ಟಿದ್ರು, ಅಲ್ಲಿ ಮಲ್ಲಮ್ಮಂಜಿ ಸ್ವಲ್ಪ ಎಡವಟ್ ಮಾಡಿ ಆದ್ಮೇಲೆ. ಬಟ್ ಅದ್ ನಮ್ ಲೈವ್ ಅಲ್ಲಿ ತೋರಿಸಿಲ್ಲ, ಹೆಸರಿಗೆ ಮಾತ್ರ ಲೈವ್ ಇರುತ್ತೆ. ಅಲ್ಲೆಲ್ಲ ಕಟ್ ಮಾಡಿ ಕೂಡ ಹಾಕ್ತಾರೆ ನಮ್ಗೆ. ಕೊನೆಗೂ ನಮ್ಮ ಮಾಳು ಅವರು ಮತ್ತೆ ಸ್ಪಂದನ ಸೋಮಣ್ಣ ಅವರು ಲೈವ್ ಅಲ್ಲಿ ಕಾಣಿಸ್ಕೊಂಡ್ರು. ರಕ್ಷಿತಾ ಶೆಟ್ಟಿ ಅವರು ಮನೆಗೆ ಹೋಗಿದಾರ ಅಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮತ್ತೆ ನೀವು ಯಾರನ್ನ ಲೈವ್ ನೋಡ್ತಾ ಇದ್ರೆ ಏನ ಅಬ್ಸರ್ವ್ ಮಾಡಿದ್ರೆ ಏನ್ ಅನ್ಸಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಾನು ಲೈವ್ ಎಲ್ಲ ನಾನ್ ನೋಡಿರೋ ಪಾಯಿಂಟ್ಸ್ ಗಳಲ್ಲಿ ಕೆಲವು ಹೇಳ್ತಾ ಇದ್ದೀನಿ. ಈ ರೀತಿ ಆಗ್ತಾ ಇತ್ತಂತ. ಇನ್ನ ಟಿಫನ್ ಬರುತ್ತೆ, ಇವ್ರಿಗೆ ಸಪರೇಟ್ ಟಿಫನ್, ಅವರಿಗೆ ಸಪರೇಟ್ ಟಿಫನ್. ಅವ್ರಿಗೆಲ್ಲ ಒಂದೇ ಟಿಫನ್ ಆದ್ರೆ ಇವ್ರಿಗೆಲ್ಲ ಸಪ್ರೇಟ್ ಆಗಿ ಬಂದಿತ್ತು. ಇಡ್ಲಿ ಆಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಇದಾಗಿರ್ಬೋದು. ಇಲ್ಲಿ ಏನಂದ್ರೆ ಕ್ಲಿಯರ್ ಕಟ್ ಆಗಿ ಸಿಂಗಲ್ ಆಗಿರೋರಿಗೆ ಸ್ವಲ್ಪ ಹೌಸ್ ಅಲ್ಲಿ ಇರೋ ಪ್ರಾಪರ್ಟೀಸ್ ಆಗಿರ್ಬೋದು, ಹೌಸ್ ಅಲ್ಲಿ ಇರೋ ಒಂದು ಲೈಫ್ ಅಂದ್ರೆ ಬೇಕಾಗಿರೋ ವಸ್ತುಗಳಿಗೆ ಅವ್ರಿಗೆ ತುಂಬಾ ಅಧಿಕಾರ ಇರುತ್ತೆ. ಇವರು ಸ್ವಲ್ಪ ಕಡಿಮೆ ಅಧಿಕಾರ ಇರುತ್ತೆ. ಯಾವ ರೀತಿಯ ಟಾಸ್ಕ್ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇನ್ನು ಲೈವ್ ಅಲ್ಲಿ ನೋಡಿದಾಗ
ಇವತ್ತಿನ ರಾತ್ರಿ ನಮಗೆ ತುಂಬಾ ಲೈವ್ ಅಲ್ಲೆಲ್ಲ ಆಕ್ಟಿವ್ ಆಗಿರುತ್ತೆ. ಅದನ್ನೇ ನಮ್ಗೆ ಎಪಿಸೋಡ್ ತೋರಿಸ್ತಾನೆ. ಫುಲ್ ಲೈವ್ ಅಂದ್ರೆ ಲೈವ್ ಇರಲ್ಲ, ಅಲ್ಲೆಲ್ಲ ನಮ್ಗೆಲ್ಲ ಮ್ಯೂಟ್ ಮಾಡ್ತಾನೆ, ಮಾತಾಡದಲ್ಲಿ ನೋಡಲ್ಲ, ಹೆಸರಿಗೆ ಮಾತ್ರ ಲೈವ್ ಇರುತ್ತೆ ಅಂತ ಅನ್ಸುತ್ತೆ. ಮತ್ತೆ ಈ ರೀತಿ ಆಗಿತ್ತು ಬೆಳಿಗ್ಗೆಯಿಂದ ಮೊದಲನೇ ದಿನ ಈ ಸಾಯಂಕಾಲ ತನಕ ಲೈವ್ ಅಲ್ಲಿ. ಮತ್ತೆ ನೀವೇನಾದ್ರು ಅಬ್ಸರ್ವ್ ಮಾಡಿದ್ರೆ ಕಮೆಂಟ್ ಮಾಡಿ. ಇಂತಹ ಲೈವ್ ಅಪ್ಡೇಟ್ಗಳಾಗಿರ್ಬೋದು, ವೀಕೆಂಡ್ ಅಪ್ಡೇಟ್ ಆಗಿರ್ಬೋದು, ಎಲ್ಲಾನು ಅಪ್ಡೇಟ್ ಬೇಗ ಸಿಗ್ತಿರುತ್ತೆ ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೆಳಗಡೆ DDTV ಕನ್ನಡ ಅಂತ ವಾಟ್ಸ್ಆಪ್ ಚಾನಲ್ ಲಿಂಕ್ ಕೊಟ್ಟಿರ್ತಾರೆ, ಹೋಗಿ ಜಾಯಿನ್ ಆಗಿ. ಅದರಲ್ಲಿ ನಿಮ್ಗೆ ಅಫಿಷಿಯಲ್ ಆಗಿ ಫೋಟೋಸ್ ವಿಡಿಯೋಸ್ ಎಲ್ಲ ನೀವು ನೋಡ್ಬೋದು. ಜಾಯಿನ್ ಆಗಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.